ಸುಲಿಗೆ ಆಗ್ಬೋದು, ಲೂಟಿ ಆಗ್ಬೋದು, ಅತ್ಯಾಚಾರ ಆಗ್ಬೋದು. ಇದೆಲ್ಲವೂ ದಯಾನಂದ ಅವರ ದಯೆಯಿಂದ, ಅವರ ಆನಂದದಿಂದ ಇದು ನಡೀತಾ ಇದೆ. ನಾವು ಇಲ್ಲ ಅರೆ ಯಾಕೆ ಸುಮ್ಮನೆ ದಯಮಾಡಿ ನನ್ನ ಆಗಿರೋ ಅಗೌರವ ನೀವು ನೋಡಿದ್ದೀರಿ. ಒಳ್ಳೆ ಕಥೆ ನಮ್ಗೆ ಅಗೌರವ ಆಗಿಲ್ವೇ? ಆದ್ರಿಂದ ಇದು ಸತ್ಯ ನೋಡಿ. ಯಾರು ಮಾಡ್ತಾರೋ ಬಿಡ್ತಾರೋ, ದಯಾನಂದ ಅವರವ್ರದ್ದು ಅವ್ರು ನನ್ಗೇನು ಕೇಸ್ ಹಾಕ್ತಾರೋ, ಏನು ಗಲ್ಗಾಗ್ತಾರೋ ನೋಡ್ಬೇಡ. ಈ ಚುನಾವಣೆ ಇದು ಮುಗಿದ ನಂತರ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ, ಅತ್ಯಾಚಾರದ ಬಗ್ಗೆ, ಗಾಂಜಾ ಬಗ್ಗೆ, ಅನ್ಯಾಯದ ಬಗ್ಗೆ ನಾವು ಈಗ ಕಮಿಷನ್ ವಿರುದ್ಧವೇ ಹೋರಾಟ ಮಾಡ್ತೀವಿ. ನನ್ನ ಮೇಲೆ ಅದೇನು ಕೇಸ್ ಹಾಕ್ತಾರೆ ಹಾಕ್ಲಿ. ಕನ್ನಡದ ಬಗ್ಗೆ ನಾವು ಮಾತಾಡೋಕೆ ಹೋದರೆ ನಮ್ಮ ಬಗ್ಗೆ ಒಂದು ಸೌಜನ್ಯ, ನಾನೊಬ್ಬ ಸೀನಿಯರ್ ಲೀಡರ್ ಹೋಗಿದ್ದೀನಿ, ಬನ್ನಿ ಮಾತಾಡತ್ತ ಸೌಜನ್ಯ. ಅವ್ರ ಹತ್ರ ನಾವು ಯಾತಕ್ಕೆ ಹೋಗಿದ್ದೀವಿ? ಸೌಜನ್ಯಕ್ಕೆ ಹೋಗಿರೋದು. ಆ ದೃಷ್ಟಿಯಿಂದ ಇದು ನಾಳೆ ಬಂದು ಆಮೇಲೆ ನೀವು ಇವತ್ತು ನೋಟಿಸ್ ಜಾರಿ ಮಾಡೋರು, ನಮಗೆ ನೋಟಿಸ್ ಎಲ್ಲರಿಗೂ ನೋಟಿಸ್ ಜಾರಿ ಮಾಡಿದ್ದಾರೆ. ಮತ್ತು ಹೌದು ಎಲ್ಲರಿಗೂ ಮಾಡಿದ್ದಾರೆ. ಎಲ್ಲ ಪೊಲೀಸ್ ಸ್ಟೇಷನ್ನವರು ಕರಿತಾ ಇದ್ದಾರೆ ನೀವೆಲ್ಲ ಬರಬೇಕು ಅಂತ. ನಾನು ಎಲ್ಲರಿಗೂ ಹೇಳ್ತೀನಿ, ರಾಜ್ಯದ ಎಲ್ಲರಿಗೂ ಯಾರು ಹೆದರಬೇಡಿ, ಪೊಲೀಸ್ನವ್ರು ಕರೆದು ಹೋಗಬೇಡಿ. ಬಂಧನ ಆದರೆ ಹೋಗಿ, ನಿಮ್ಮನ್ನು ಬಂಧಿಸ್ತಾರೆ ಹೋಗಿ, ಹೆದರ್ಬೇಕಾಗಿಲ್ಲ. ಏನು ಇದು ಮಾಡಕ್ಕೆ ಹೋಗಬೇಡಿ. ಬಂಧನ ಆದರೆ ಹೋಗಿ. ಇಡೀ ರಾಜ್ಯದಲ್ಲಿ ಎಲ್ಲರೂ ಬಂಧನ ಆದರೆ ಹೋಗಿ, ಬಂಧನಕ್ಕೆ ಒಳಗಾಗಿ. ನನಗೆ ಬೆಳಿಗ್ಗೆ ನೋಟಿಸ್ ಕೊಟ್ಟರು, ಆ ನೋಟಿಸ್ ಬಂತು. ನಾನು ಹೇಳಿದೆ ಅದೇನೋ ನೋಟಿಸ್ ಇಸ್ಕೊಳ್ಳಪ್ಪ ಅಂತ ನಮ್ಮ ಹುಡುಗನಿಗೆ ಹೋಗ್ಬಿಟ್ಟು ನಾನು ಬಂದೆ. ಇನ್ನೂ ಆ ನೋಟಿಸ್ ಏನು ಗೊತ್ತಿಲ್ಲ. ಅವರು ನಾಳೆ ನಾವು ಬಂದ್ ಮಾಡ್ತೀವಿ, ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ. ಯಾವ ಅಪಪ್ರಚಾರಕ್ಕೂ ಕಿವಿ ಕೊಡೋದು ಬೇಡಿ. ತಾವು ತಮ್ಮಲ್ಲಿ ಈ ಬಂದು ನಾನು ಅತ್ಯಂತ ಕಳಕಳಿಯಿಂದ ಹೇಳ್ತೀನಿ, ನೀವು ಶಕ್ತಿ ಕೊಡ್ತಾ ಇದ್ದೀರಿ, ಮಾಧ್ಯಮದವರು ಶಕ್ತಿ ಕೊಡ್ತಾ ಇದ್ದೀರಿ, ಕನ್ನಡದ ಚಾನಲ್ಗಳು, ಕನ್ನಡದ ಬಗ್ಗೆ ಅಭಿಮಾನ ಇರ್ತಕ್ಕಂಥವರು, ಪತ್ರಕರ್ತರು ಎಲ್ಲರೂ ನೀವು ನಮ್ಮ ಬೆಂಬಲ ಕೊಡ್ತಾ ಇದ್ದೀರಿ. ನಾಳಿನ ಬಂದು ಇದು ನಿಮ್ಮೆಲ್ಲರ ಬೆಂಬಲದಿಂದ ಯಶಸ್ವಿ ಆಗಬೇಕು. ಯಾವುದೇ ಅಪಪ್ರಚಾರ ಬೇಡ. ಟೌನ್ ಹಾಲಿಂದ 11:30 ಗಂಟೆಗೆ ನಾವು ಮೆರವಣಿಗೆ ಹೋಗ್ತೀವಿ. ಅವ್ರು ಬಿಡ್ತಾರೋ ಬಿಡಲ್ವೋ, ಬಂಧನ ಮಾಡ್ತಾರೋ ಹೋಗ್ತೀವಿ. ಬೆಂಗಳೂರಿನ ಎಲ್ಲ ಮಹಲ್ಗಳು ಮುಚ್ಚಬೇಕು, ಎಲ್ಲ ಚಾಲಕರು ಹೊರಗಡೆ ಬರಬೇಕು. ಸಂಪೂರ್ಣ ಕರ್ನಾಟಕ ಬಂದ್ ಉಂಟು.